ಹಲೋ ವಿವರ್ಸ್, ಇವತ್ತು ನಾನು ಮರಾಯ್ ಮೂವಿಯ ರಿವ್ಯೂನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಟ್ರೈಲರ್ ನ ನೋಡಿ ತುಂಬಾ ಎಕ್ಸೈಟ್ ಆಗಿ ಮೂವಿ ನೋಡೋಣ ಅಂತ ಥಿಯೇಟರ್ಗೆ ಹೋದೆ. ಫಿಲಮು ಸ್ಟಾರ್ಟ್ ಆಯ್ತು. ನೋಡ್ತಾ ನೋಡ್ತಾ ನಾನು ಮಾಡಿದ ಮೊದಲನೇ ಕೆಲಸನೇ ನಿದ್ದೆ. ಸ್ವಲ್ಪ ನನ್ನ ಪರ್ಸನಲ್ ವರ್ಕ್ ಇಂದ ತುಂಬಾ ಟ್ರಾವೆಲ್ ಮಾಡ್ತಿದ್ದೆ ಅಂಡ್ 2 ದಿನದಿಂದ ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ. ಈ ಮೂವಿ ಟೀಮ್ ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇಷ್ಟು ದಿನ ಮಾಡಕ್ಕಾಗದಿರೋ ನಿದ್ದೆನ ಈ ಫಿಲಂ ನೋಡ್ತಾ ನೋಡ್ತಾ ಅಷ್ಟು ಸೂಪರ್ ಆಗಿ ನಿದ್ದೆ ಮಾಡಿದ್ದೀನಿ. ಆ ತರ ಇತ್ತು ಈ ಮೂವಿಯ ಎಕ್ಸ್ಪೀರಿಯನ್ಸ್. ಇನ್ನು ಈ ಸಿನಿಮಾದಲ್ಲಿ ಲಾಜಿಕ್ ಅನ್ನೋದನ್ನ ನಾವು ಹುಡ್ಕಕ್ಕೆ ಹೋಗ್ಬಾರ್ದು. ಲಾಜಿಕ್ಕಿಗೂ ಈ ಮೂವಿಗೂ ಸಂಬಂಧನೇ ಇಲ್ಲ. ಈ ಮೂವಿ ನಡೆಯದೆ ಅದರೇ ಆದಂತಹ ಒಂದು ಓನ್ ಯೂನಿವರ್ಸ್ ಅಲ್ಲಿ. ಈಗ ರೀಸೆಂಟ್ ಆಗಿ ಬರ್ತಿರೋ ಎಲ್ಲಾ ಮೂವೀಸ್ಗಳು ಅದೇ ಪ್ಯಾಟರ್ನ್ ಇರೋದ್ರಿಂದ ನೋಡಿ ನೋಡಿ ನನ್ಗಂತೂ ಬೇಜಾರಾಗಿ ಹೋಗ್ಬಿಟ್ಟಿದೆ. ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಹೀರೋನ ಕ್ಯಾರೆಕ್ಟರ್ನಾದ್ರೂ ಸ್ಟ್ರಾಂಗ್ ಆಗಿ ಅಥವಾ ಸ್ಕ್ರೀನ್ ಪ್ಲೇ ವೈಸ್ ಆದ್ರೂ ಗ್ರಿಪ್ಪಿಂಗ್ ಆಗಿ ಮಾಡಬೇಕಾಗಿತ್ತು. ಹೀರೋ ಕ್ಯಾರೆಕ್ಟರ್ ಕೂಡ ಸ್ಕೋಪ್ ಇಲ್ಲ ಅಂಡ್ ಸ್ಕ್ರೀನ್ ಪ್ಲೇ ಕೂಡ ತುಂಬಾನೇ ಲ್ಯಾಗ್ ಆಗಿದೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾನಿಲ್ಲಿ ಯೂಸ್ ಮಾಡ್ತಿರೋ ವರ್ಡ್ಗಳೆಲ್ಲ ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ. ನಿಮ್ಮ ಒಪಿನಿಯನ್ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಹಾಗಾದ್ರೆ ಈ ಮೂವಿಲಿ ಏನು ಪಾಸಿಟಿವ್ ಇಲ್ವಾ? ಯಾಕೆ ನೀನು ಅಷ್ಟೊಂದು ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ದೀರಾ? ನಾನು ಈ ಮೂವಿಲಿ ಪಾಸಿಟಿವ್ ಗಿಂತ ನೆಗೆಟಿವ್ ಜಾಸ್ತಿ ನೋಡಿರೋದು. ಮೇನ್ಲಿ ಈ ಮೂವಿಯ VFX ಟೀಮ್ ಅಂತೂ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅವ್ರು ಪಟ್ಟಿದ ಕಷ್ಟನೆಲ್ಲ ಅದನ್ನು ಈ ಫಿಲಂ ಸ್ಕ್ರೀನ್ ಪ್ಲೇ ಹಾಳು ಮಾಡ್ಬಿಟ್ಟಿದೆ. ಜಾಸ್ತಿ ಏನಿಲ್ಲ, ಕಲ್ಕಿ ಪ್ಲಸ್ KGF ಇವೆರಡು ಸ್ಟೋರಿಗಳನ್ನು ಮಿಕ್ಸ್ ಮಾಡಿ ಮಾಡಿರೋ ಮೂವಿನೇ ಮರಾಯ್. ಸ್ಟೋರಿ ವಿಷಯಕ್ಕೆ ಬಂದ್ರೆ, ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧದ ನಂತರ ತನ್ನ ಶಕ್ತಿಗಳನ್ನೆಲ್ಲ ಒಂದು 9 ಪುಸ್ತಕದಲ್ಲಿ ಬಚ್ಚಿಟ್ಟಿರ್ತಾನೆ. ಆ 9 ಪುಸ್ತಕಗಳನ್ನ ಕೆಲವು ಕಾವಲುಗಾರರು ಕಾಯ್ತಾ ಇರ್ತಾರೆ. ಇದ್ರ ಮಧ್ಯದಲ್ಲಿ ಬರೋ ವಿಲನ್ ಆ 9 ಬುಕ್ಸ್ ಗಳನ್ನ ಅವನ ಹತ್ರ ಇಟ್ಕೊಂಡು ಅದರಲ್ಲಿರೋ ಶಕ್ತಿನೆಲ್ಲ ವಶ ಮಾಡ್ಕೊಬೇಕು, ವರ್ಲ್ಡ್ ನ ನಾನು ರೂಲ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಈ ಟ್ರೈನ್ ಅಲ್ಲೇನೆ ಅವನಿಗೆ 8 ಬುಕ್ ಆಲ್ರೆಡಿ ಸಿಕ್ಬಿಡುತ್ತೆ. 9ನೇ ಬುಕ್ ಎಲ್ಲಿದೆ? ಆ 9ನೇ ಬುಕ್ ನ ರಕ್ಷಣೆ ಮಾಡ್ತಿರೋದಾದ್ರೂ ಯಾರು? ಅಂಡ್ ಹೀರೋ ಆ ವಿಲನ್ಗೆ ಆ 9ನೇ ಬುಕ್ ಸಿಗದೆ ಇರೋ ತರ ಮಾಡ್ತಾನೆ ಅನ್ನೋದೇ ಸ್ಟೋರಿ. ಸೊ ಇದು ಸ್ಟೋರಿ ವೈಸ್ ಆದ್ರೆ, ಇನ್ನು ಟೆಕ್ನಿಕಲ್ ವೈಸ್ ಈ ಮೂವಿನ ರಿವ್ಯೂ ಮಾಡೋಣ ಬನ್ನಿ. ಹೀರೋ ಆಕ್ಟಿಂಗ್ ತುಂಬಾನೇ ಚೆನ್ನಾಗಿದೆ. ಹೀರೋನ ಬಿಟ್ರೆ ಹೀರೋನ ತಾಯಿ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡಿರುವಂತಹ ಶ್ರೇಯ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಮೂವಿಯ ಡೈರೆಕ್ಟರ್ ಪರ್ಸನಲಿ ಒಬ್ಬ ಕ್ಯಾಮ್ರಾಮನ್ ಆಗಿರೋದ್ರಿಂದ ಮೂವಿಯ ಪ್ರತಿ ಸೀನ್ ನ ಕೂಡ ತುಂಬಾ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಅಂಡ್ ಮಂಚು ಮನೋಜ್ ಅವರು ವಿಲನ್ ಆಗಿ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೇನ್ಲಿ ನನಗೆ ಅಯ್ಯೋ ಪಾಪ ಅನ್ಸಿದ್ದೆ ಹೀರೋಯಿನ್. ಈ ಮೂವಿಲಿ ಹೀರೋಯಿನ್ ಯಾಕಿದ್ದಾರೆ ಅಂಡ್ ಅವರಿಂದ ಏನ್ ಉಪಯೋಗ ಅಂತಾನೆ ಮೊದಲನೇದಾಗಿ ಅರ್ಥ ಆಗಲ್ಲ. ಆಕ್ಟಿಂಗ್ ವೈಸ್ ಈ ಮೂವಿಯ ಹೀರೋಯಿನ್ ಆಕ್ಟಿಂಗೇ ಮಾಡಿಲ್ಲ. ಮೂವಿಯ ಫಸ್ಟ್ ಹಾಫ್ ಅಂತೂ ನಿಮ್ಮೆಲ್ಲರೂ ತಾಳ್ಮೆನ ತುಂಬಾನೇ ಪರೀಕ್ಷೆ ಮಾಡುತ್ತೆ. ಯಾಕೆಂದ್ರೆ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಇಂಟರ್ವಲ್ ಬರುತ್ತೆ. ಇಂಟರ್ವಲ್ ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಅಟ್ಲೀಸ್ಟ್ ಸೆಕೆಂಡ್ ಹಾಫ್ ಆದ್ರೂ ಚೆನ್ನಾಗಿರುತ್ತೇನೋ ಅಂತ ನಾನು ವೆಯ್ಟ್ ಮಾಡ್ತಾ ಸೆಕೆಂಡ್ ಹಾಫ್ ನ ನೋಡಿದೆ. ಸೆಕೆಂಡ್ ಹಾಫ್ ಅಂತೂ ಫಸ್ಟ್ ಹಾಫ್ ಗಿಂತ ವರ್ಸ್ಟ್ ಆಗಿತ್ತು. ನೋಡಿ, ಕೆಲವ್ರಿಗೆ ಕೆಲವು ಮೂವಿಗಳು ಇಷ್ಟ ಆಗುತ್ತೆ, ಕೆಲವು ಮೂವಿಗಳು ಇಷ್ಟ ಆಗೋದಿಲ್ಲ. ಎವ್ರಿವನ್ ಆರ್ ಹ್ಯಾವಿಂಗ್ ದೇರ್ ಓನ್ ಟೇಸ್ಟ್. ಮೂವಿನ ನೋಡಿ ಹೀಗಿದೆ ಹೀಗಿಲ್ಲ ಅಂತ ರಿವ್ಯೂ ಮಾಡೋದಷ್ಟೇ ನಮ್ ಕೆಲಸ. ಇದನ್ನ ನೋಡೋದು ಬಿಡೋದು ನಿಮ್ ಇಷ್ಟ. ವರ್ಲ್ಡ್ ತುಂಬಾನೇ ಫಾಸ್ಟ್ ಆಗಿ ಮುಂದುವರಿತಾ ಇದೆ. ರೋಬೋಟಿಕ್ ಟೆಕ್ನಾಲಜೀಸ್ ಎಲ್ಲಾ ಕಡೆನೂ ಕಾನ್ಕ್ವೈರ್ ಮಾಡ್ತಾ ಇದೆ. ಸೊ ಈ ತರ ಇರೋ ಸ್ಟೇಜ್ ಅಲ್ಲಿ ಆಡಿಯನ್ಸ್ ನ ಥಿಯೇಟರ್ಗೆ ಕರ್ಸೋದೆ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ಥಿಯೇಟರ್ಗೆ ಬರೋ ಆಡಿಯನ್ಸ್ಗೂ ಸ್ಯಾಟಿಸ್ಫೈ ಆಗೋಷ್ಟು ಸ್ಟೋರಿ ಮಾಡ್ತಾರಲ್ಲ, ರಿಯಲಿ ದೋಸ್ ಡೈರೆಕ್ಟರ್ ಆರ್ ಗ್ರೇಟ್ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.